ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಡಿಐಜಿಪಿ ರವಿ ಚೆನ್ನಣ್ಣನವರ ಹುಟ್ಟುಹಬ್ಬ ಆಚರಣೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿವಿಧ ಕಾರ್ಯಕ್ರಮ. ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರುವಾರ ರವಿ ಚೆನ್ನಣ್ಣವರ ಅಭಿಮಾನಿಗಳು ಕರ್ನಾಟಕ ಸಿಂಗ್ ಎ ಖ್ಯಾತಿಯ ಡಿಐಜಿಪಿ ರವಿ ಚೆನ್ನಣ್ಣವರ 41ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುದ್ದುಗೆಗೆ ವಿಶೇಷ ಪೂಜೆ, ಅನ್ನ ದಾಸೋಹ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಮುಖಂಡ ಸಣ್ಣ ವೀರಪ್ಪ ಹಳ್ಳೆಪ್ಪನವರ್ ಮಾತನಾಡಿ, ಜಿಲ್ಲೆಯ ಹೆಮ್ಮೆಯ ಮಗ ರವಿ ಚೆನ್ನಣ್ಣವರ ರಾಜ್ಯ ಕಂಡ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಾರೆ. ಬಡ ಕೃಷಿ ಕುಟುಂಬದ ಬಂದು ಕಠಿಣ ಹಾದಿಯಲ್ಲಿ ಬೆಳೆದು ರಾಜ್ಯವೇ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಲ್ಲಿಯ ಧೈರ್ಯ, ಶ್ರದ್ಧೆಯು ಯುವಕರಿಗೆ ಮಾದರಿಯಾಗಿದೆ. ಆದ್ದರಿಂದ ಇಂದಿನ ಯುವಕರು ಅವರ ಕಾರ್ಯವೈಖರಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವೀರೇಶ್ ವಾಲ್ಮೀಕಿ ಮಾತನಾಡಿ, ಕರ್ನಾಟಕ ಸಿಂಗ್ ಎ ಖ್ಯಾತಿಯ ಡಿಐಜಿಪಿ ರವಿ ಚೆನ್ನಣ್ಣವರ ಹಲವಾರು ಸಮಾಜಮುಖಿ ಕೆಲಸವು ಮಾದರಿಯಾಗಿದೆ. ಹೀಗಾಗಿ ಇಂದಿನ ಯುವಕರಿಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗುತ್ತಿದೆ. ಹೀಗಾಗಿ ಈ ಭಾಗದ ಮಕ್ಕಳು ತರಬೇತಿ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಳೆದ ಸುಮಾರು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಸ್ವೀಕರಿಸಿದರೂ ಸಹ ಎಲ್ಲ ಹುದ್ದೆಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ತಾಲೂಕಿನ ನೀಲಗುಂದ ಗ್ರಾಮದಲ್ಲಿ ಜನಿಸಿದ ಅವರು ನಾಡಿಕಂಡು ದಕ್ಷ ಅಧಿಕಾರಿಯಾಗಿದ್ದಾರೆ. ಆದ್ದರಿಂದ ಇಂದಿನ ಮಕ್ಕಳ ಅವರ ಜೀವನ ಪಾಠವನ್ನು ಕಲಿತ ತಾವು ಕೂಡ ಉತ್ತಮ ವಿದ್ಯಾರ್ಥಿಯಾಗಿ ಸಮಾಜ ಸೇವೆ ಮಾಡುವ ಕೆಲಸವನ್ನು ಮಾಡಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ನರಸಾಪುರ ಗ್ರಾಮದ HPS ಶಾಲೆಯ ವಿದ್ಯಾರ್ಥಿಗಳಾದ ಪ್ರೀತಿ ಹಡಪದ ಹಾಗೂ ಸಂಜನಾ ಸವದತ್ತಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ರಾಮಣ್ಣ ಫಲದೊಡ್ಡಿ, ಕೃಷ್ಣ ದೇಶಪಾಂಡೆ, DS ತಲವಾರ್, ಅನಿಲ್ ಸಿದ್ದಮ್ಮನಹಳ್ಳಿ, ಶಾಂತಕುಮಾರ್ ಸುರಪುರ, ಡಾಕ್ಟರ್ ಲಕ್ಷ್ಮಣ್ ಪೂಜಾರ್, ಶ್ರೀಕಾಂತ್ ಪೂಜಾರ್, ಲೋಕೇಶ್ ಮಲ್ಲಿಗವಾಡ, ಅಪ್ಪಣ್ಣ ಗುಗ್ಗರಿ, ಮುತ್ತಪ್ಪ ಮೇಘಲಮನಿ, ಶರಣಪ್ಪ ಸಂದಿಗೌಡ, ಅಮರೇಶ್ ಬಳ್ಳಾರಿ, ಕೃಷ್ಣ ಸುರನಗಿ, ಪ್ರಶಾಂತ್ ಭೀಮನಗೌಡ, ಹುಸೇನ್ ಸಾಬ್ ಹಲಗೇರಿ, ಈರಪ್ಪ ಬಿಂಗಿ, ಮಹಾಂತೇಶ್ ಹಾದಿಮನಿ, ಆನಂದ ಕೊಡ್ಲಹಳ್ಳ, ರವಿ ಚೆನ್ನಣ್ಣವರ್ ಅಭಿಮಾನಿಗಳು ಇದ್ದರು. 41ನೇ ವಯಸ್ಸಿನ ಹುಟ್ಟುಹಬ್ಬದ ರವಿ ಚೆನ್ನಣ್ಣ ಸಾಹೇಬರಿಗೆ ಶುಭಾಶಯಗಳನ್ನು ಹೇಳ್ತಾ, ಅವರು ನನ್ನ ತಿಳಿದಂಗೆ ಹುಬ್ಬಳ್ಳಿಯಲ್ಲಿ ಗೌರಿ ಶಂಕರ್ ಹಾಸ್ಟೆಲ್ನಲ್ಲಿ ಇದ್ದಾಗ ನಾನು ಅಲ್ಲಿ ಹಾಸ್ಟೆಲ್ಗೆ ಒಂದು ಸಭೆಗೆ ಹೋಗಿದ್ದೆ. ಅವತ್ತು ಅವರು ಆ ಹಾಸ್ಟೆಲ್ನಲ್ಲಿ ಇದ್ದರು. ಆ ಹಾಸ್ಟೆಲ್ಗೆ ಅವತ್ತು ನಾನು 2 ಲಕ್ಷ ಹಾಸ್ಟೆಲ್ಗೆ ದೇಣಿಗೆಯಾಗಿ ಕೊಟ್ಟು ಬಂದೆ. ಆ ಹಾಸ್ಟೆಲ್ನಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ ರವಿ ಚೆನ್ನಣ್ಣವರು ಈ ಮಟ್ಟಕ್ಕೆ ಹೋಗ್ಕಣ ಅಂಥೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಅಂಥದ್ದು ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿ ಒಂದು ದೊಡ್ಡ IPS ಅಧಿಕಾರಿಯಾಗಿ ಇಷ್ಟೊಂದು ದೊಡ್ಡದಾಗಿ ಬೆಳೆದಿರೋದ್ರಿಂದ ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಇಂಥವ್ರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತೇಳಿ ಆ ಪುಟ್ಟರಾಜ ಗಾವೆಗಳಂತೇಳಿ ನಾವು ಆಶೀರ್ವಾದವನ್ನು ಕೇಳ್ತಾ, ಇನ್ನೂ ಮುಂದೆ ದೊಡ್ಡ ಅಧಿಕಾರಿ ಆಗಲಿ ಅಂತೇಳಿ ಇಡೀ ಕರ್ನಾಟಕದ ಹೆಡ್ ಆಗ್ತಾರಂತ ನಮ್ಮ ಅನಿಸಿಕೆ ಇದೆ. ಆಗಬಹುದು ಇವತ್ತು ಈ ಮಠದಲ್ಲಿ ಅಂತ ಹೇಳ್ತೀನಿ. ಇಡೀ ಪೊಲೀಸ್ ಇಲಾಖೆಯಲ್ಲಿ ಅವರು ಹೆಡ್ ಆಗುವಂಥ ಕಾಲ ಮುಂದೆ ಬರ್ತದೆ. ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತಿನ ದಿವಸ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಇರಬೇಕು, ಕೊಟ್ಟಂತ ದಾನ ಗುಪ್ತವಾಗಿರಬೇಕು. ನಮ್ಮ ಮನಸ್ಸು ಒಬ್ಬರ ಮನಸ್ಸನ್ನು ನೋವು ಮಾಡೋಂತಿರ್ಬೇಕು. ಅವನೇ ನಿಜವಾದ ಮಾನವ. ಇವತ್ತು ಶತಮಾನ ಕೋಟಿಯಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಡಿ ಚೆನ್ನಣ್ಣನವರು ಇವತ್ತು 41 ಹುಟ್ಟುಹಬ್ಬ ಅಂಗವಾಗಿ ಈ ಪುಟ್ಟರಾಜ ಮಠದಲ್ಲಿ ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ದಾಸೋಹ ಪ್ರತಿ ವರ್ಷ ಮಾಡ್ದಂತ ಬಂದಿದ್ದಾರೆ. ಅವರ ಇವತ್ತು ಮಾಡಿದಂಥ ಕಾರ್ಯ ದೊಡ್ಡ ಸಾಹಸಗತಿವಾಗಿದೆ. ಆದ್ದರಿಂದ ಡಿ ರವಿ ಚೆನ್ನಣ್ಣನವರು ಇನ್ನೂ ನಮ್ಮ ಸಮಾಜವನ್ನು ಉತ್ತರೋತ್ತರ ಬೆಳೀಲಿ ಅಂತ ಹಾರೈಸಿ, ಈ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದ ಇರಲಿ ಮತ್ತು ಅವ್ರಿಗೇನೋ ಅಡೆತಡೆ ಬಂದರೂ ನಮ್ಮ ಸಮಾಜದಿಂದ ಬೆನ್ನಟ್ಟಿ ಅವರಿಗೆ ಶಾಶ್ವತವಾಗಿ ಅವರಿಗೆ ಸಹಾಯ ಮಾಡೋಕ್ಕಂತ ನಮ್ಮ ಅನಿಸಿಕೆ ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂರ್ತಿ ಹೆಸರು ರಾಮಣ್ಣ ಜಿ ಫಲದೊಡ್ಡಿ. ಈ ರಾಜ್ಯದಲ್ಲಿ 200ಕ್ಕೂ ಹೆಚ್ಚು IPS ಆಫೀಸರ್ಗಳು ಈ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಭಾರತದ ಪೊಲೀಸ್ ಸೇವೆಗೆ ಸೇರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯ ನಿಲಗುಂದ ಗ್ರಾಮದಲ್ಲಿ ಜನಿಸಿರುವಂತಹ